ಹೌದು, ಗುಡಿಬಂಡೆ ತಾಲೂಕಿನ ಗಂಧಂ ನಾಗೇನಹಳ್ಳಿ ಗ್ರಾಮದ ಯುವಕ ಮುನಿ ಆಂಜನೇಯ ಮತ್ತು ಗೌರಿಬಿದನೂರು ತಾಲೂಕಿನ ಹಳೆ ಉಪಾರಹಳ್ಳಿ ಗ್ರಾಮದ ಯುವತಿ ದಿವ್ಯಶ್ರೀ ಕಳೆದ 1 ವರ್ಷದಿಂದ ಪರಸ್ಪರ ಪ್ರೀತಿಸಿಕೊಂಡಿದ್ದು, ಇವರ ವಿವಾಹಕ್ಕೆ ಯುವತಿಯ ಪೋಷಕರು ಅಡ್ಡಿಯಾಗಿದ್ದು, ಇಬ್ಬರು ಇತ್ತೀಚೆಗೆ ಮದುವೆಯಾಗಿದ್ದಾರೆ. ಇನ್ನು ಗುಡಿಬಂಡೆ ಉಪನೋಂದಣಾ ಕಚೇರಿಯಲ್ಲಿ ವಿವಾಹ ನೋಂದಣಿ ಮಾಡಿಸಿಕೊಳ್ಳಲು ಆಗಮಿಸುತ್ತಿದ್ದಂತೆ ಯುವತಿಯ ಪೋಷಕರು ಹುಡುಗಿಯನ್ನ ಎಳೆದುಕೊಂಡು ಕಾರಿನಲ್ಲಿ ಅಪಹರಿಸಿಕೊಂಡು ಹೋಗಲು ಪ್ರಯತ್ನಿಸಿದಾಗ ಸಾರ್ವಜನಿಕರು ರಕ್ಷಣೆ ಮಾಡಿ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಇನ್ನು ಕೂಡಲೇ ಸ್ಥಳಕ್ಕೆ ಆಗಮಿಸಿದ ಪೊಲೀಸರು ಯುವಕ ಮತ್ತು ಯುವತಿಯರನ್ನ ಪೊಲೀಸ್ ಠಾಣೆಗೆ ಕರೆದುಕೊಂಡು ಹೋಗಿದ್ರ. ನಂತರ ಹುಡುಗನ ಪೋಷಕರು ವಿವಾಹ ನೋಂದಣಿ ಮಾಡಲು ಕಳುಹಿಸಿ ಎಂದು ಕೇಳಿದಾಗ ಕೆಲಕಾಲ ಪೊಲೀಸರು ನಿರಾಕರಿಸಿದ ಹಿನ್ನೆಲೆ ಡಿಎಸ್ಎಸ್ ಸಂಘಟನೆಯಿಂದ ಪೊಲೀಸ್ ಠಾಣೆ ಮುಂದೆ ಪ್ರತಿಭಟನೆಗೆ ಮುಂದಾದ್ರ. ನಂತರ ಸೂಕ್ತ ಪೊಲೀಸ್ ಬಂದೋಬಸ್ತ್ನೊಂದಿಗೆ ಕಳುಹಿಸಿ ಮದುವೆ ನೋಂದಣಿ ಕಾರ್ಯ ಮುಗಿಸಿದ್ರ. ನಂತರ ತಹಸೀಲ್ದಾರ್ ಸಿಗ್ಬತುಲ್ಲಾ ಪ್ರೇಮಿಗಳಿಗೆ ವಿವಾಹ ಪತ್ರ ನೀಡಿ ಉತ್ತಮವಾಗಿ ಬಾಳುವಂತೆ ಸಲಹೆ ನೀಡಿದ್ರ. ನಾನು ಕಾಲೇಜಲ್ಲಿ ಓದ್ತಿದ್ದಾಗ ಲವ್ ಮಾಡಿ ಇವಾಗ ಮದುವೆ ಆಗಿದ್ದೀನಿ. ನಮ್ಗೆ ಯಾರು ತೊಂದರೆ ಕೊಡ್ದಂಗೆ ನಮ್ಮ ಪಾಡಿಗೆ ನಮ್ಮನ್ನು ಬಿಚ್ಚಿಟ್ರೆ ಸಾಕು. ಏನು ನಿಮ್ಮ ಹೆಸರು ಏನು? ನನ್ನ ಹೆಸರು ದಿವ್ಯಶ್ರೀ. ಅವರು ಹೆಂಗೆ ಪರಿಚಯ ಆಯಿತು, ಏನಾಯ್ತು? ನಾವು ಗೌರಿಬಿದನೂರಲ್ಲಿ ಓದ್ತಿದ್ದಾಗ ಅವ್ರು ನಮಗೆ ಪರಿಚಯ ಆಗಿದ್ರು. ಇವಾಗ ಮದುವೆನೂ ಆಗಿದ್ವಿ, ನಮ್ಮ ಪಾಡಿಗೆ ನಮ್ಗೆ ಬಿಚ್ಚಿಟ್ರೆ ಸಾಕು. ಯಾರು ತೊಂದರೆ ಕೊಡ್ತಾ ಇದ್ದಾರೆ? ನಮ್ಮ ಅಣ್ಣ ಅವರು. ಏನಂತ ಮಾಡ್ತಾ ಇದ್ದಾರೆ? ಹೌದು, ನಾನು ಇಲ್ಲಿರೋದು ಬೇಕಾಗಿಲ್ವಂತೆ, ನನ್ನ ಕರ್ಕೊಂಡು ಹೋಗ್ಬೇಕಂತ ಹೇಳಿ. ಆಂಜನೇಯ ಅಂತ ಹೇಳಿ ಹುಡುಗ ಗಂಧಮನಾಗೇನಹಳ್ಳಿ ಚೆಂಡೂರು ಪಕ್ಕ, ಮತ್ತು ದಿವ್ಯಶ್ರೀ ಅಂತ ಹೇಳಿ ಗೌರಿಬಿದನೂರು ತಾಲೂಕು ಹಳೆ ಉಪ್ಪರಹಳ್ಳಿ ಅಂತ. ಇಬ್ಬರು ಅಂತರ್ಜಾತಿ ವಿವಾಹ ಮಾಡ್ಕೋಬೇಕು ಅಂತ ಬಂದಾಗ ಅವರ ಪೋಷಕರು ಅವ್ರನ್ನ ತಡೆದು ಆ ಮಗುನ ಅಪಹರಿಸ್ಕೊಂಡು ಹೋಗುವಂಥ ಪರಿಸ್ಥಿತಿ ಬಂದಿತ್ತು. ನಾವು ಗುಡಿಬಂಡೆ ಠಾಣೆಗೆ ರಕ್ಷಣೆ ಪಡೆದು ಅಲ್ಲಿಂದ ಕರ್ಕೊಂಡ್ಬಂದು ಇವತ್ತು ರಿಜಿಸ್ಟರ್ ಮ್ಯಾರೇಜನ್ನು ಮಾಡಿದ್ದೀವಿ. ಇವರು ಅಂತರ್ಜಾತಿ ವಿವಾಹಕ್ಕೆ ಸಮಾಜದ ಎಲ್ಲರೂ ಸಹಕರಿಸಬೇಕು ಅಂತ ಕೂಡ ನಮ್ಮದು ಸಹಮತ ವ್ಯಕ್ತಪಡಿಸ್ತಾ, ಇವತ್ತು ಎಲ್ಲರೂ ಚೆನ್ನಾಗಿರಬೇಕು, ಸಮಾಜದಲ್ಲಿ ನೀವು ಜಾತಿ ಮನಸ್ಸುಗಳನ್ನ ಬಿಟ್ಟು ನೀವು ಮಾನವೀಯತೆ ಕಡೆ ಹೊರಡಬೇಕು, ಬಾಬಾ ಸಾಹೇಬರ ಕನಸನ್ನು ನನಸು ಮಾಡಬೇಕು, ಆ ನಿಟ್ಟಿನಲ್ಲಿ ಎಲ್ಲರೂ ಕಾರ್ಯಪ್ರವೃತ್ತರಾಗಬೇಕು ಅಂತ ಹೇಳಿ ಇವ್ರಿಗೆ ಶುಭ ಹಾರೈಸ್ತಾ ಇದ್ದೀವಿ. ಜೈ ಭೀಮ್. ಒಟ್ಟಾರೆ ಪೋಷಕರ ತೀವ್ರ ವಿರೋಧದ ನಡುವೆ ವಿವಾಹವಾಗಿದ್ದು, ಯಾವ ರೀತಿ ಬದುಕಿ ಬಾಳುತ್ತಾರೆಂದು ಕಾದು ನೋಡಬೇಕಿದೆ. ಸತೀಶ್ ಬಾಬು, ಸಿಟಿವಿ ನ್ಯೂಸ್, ಗುಡಿಬಂಡೆ.